ನಡೆಯಿಂದ ಸಮಾಜಕ್ಕೆ ಏನು ನ್ಯಾಯ ಸಿಕ್ಕಂಗೆ ಸರ್ ಈಗ ಸರ್ 100% ಕಾಂಗ್ರೆಸ್ ರಾಜ್ಯದಲ್ಲಿ ಇದ್ದರೆ ಅಲ್ಪಸಂಖ್ಯಾತರಿಗೆ ಯಾವಾಗಲೂ ನ್ಯಾಯ ಸಿಗ್ತೈತೆ ಅಂತೇಳಿ ಸಿದ್ದರಾಮಯ್ಯ ಅವರು ಡಿ ಕೆ ಶಿವಕುಮಾರ್ ಅವರು ಇರೋ ತನಕ ಎಲ್ಲ ಕಾಂಗ್ರೆಸ್ ಲೀಡರ್ಗಳು ಇರೋ ಮಟ್ಟ ಯಾವಾಗಲೂ ಶಾಂತಿಯನ್ನು ನಿಲ್ಲಿಸ್ತಾರೆ. ಆ ನಿಟ್ಟಿನಲ್ಲಿ ನಾವು ಶಾಂತಿಗೋಸ್ಕರ ನಾವೆಲ್ಲ ಸಮಾಜದ ಒಳ್ಳೆಯದಾಗೋಸ್ಕರ ಎಲ್ಲ ಸಮಾಜದವರಿಗೆ ಧರ್ಮದವರಿಗೆ ಶಾಂತಿಯನ್ನು ನಿಲ್ಲಿಸೋವಂಥ ಕೆಲಸವನ್ನು ಮಾಡಿದ್ದಾರೆ ಹಿರಿಯರು. ಆ ಥರ ನಾವು ಅವ್ರ ನಿಟ್ಟಿನಲ್ಲಿ ನಾವು ನಡೆಯುವಂಥ ಜನ ಸರ್. ಪರಮಾತ್ಮ ಬಂದು ಹೇಳಿದ್ರು ನಮ್ಮ ಪುತ್ರ ವಾಪಸ್ ತಗೊಳ್ಳಲ್ಲ. ಹೌದು ಸರ್, ನಮ್ಮ ಜನ ಏನದಾರಲ್ಲ, ನಾನು ಮಾಜಿ ನಗರಸಭಾ ಸದಸ್ಯ, ಮುಸ್ಲಿಂ ಸಮಾಜದ ಅಧ್ಯಕ್ಷ, 40 ವರ್ಷದಿಂದ ಎಲ್ಲ ಸಮಾಜದಲ್ಲಿ ನಾನು ಅಧ್ಯಕ್ಷ ಆಗಿ ಬೇರೆ ಮಾತುಕತೆಯಲ್ಲಿ ಎಲ್ಲದರಲ್ಲಿ ನಾನು ನಡ್ಕೊಂಡು ಹೋಗ್ತಾ ಇದ್ದೀನಿ. ಎಲ್ಲರೂ ನನಗೆ ವಿಶ್ವಾಸ ಕೊಟ್ಟಿದ್ರು. ಹಾಗಾಗಿ ನಾನು ನಿಲ್ತಿದ್ದರೆ ಆ ಮಾತು ನಾನು ಹೇಳಿದ್ದು ಸತ್ಯ. ಈಗ ನಾನು ಕಾಂಗ್ರೆಸ್ಸಿಗೆ ಮರಳು ಬಂದಿದ್ದೀನಿ. ಕಾಂಗ್ರೆಸ್ ಪರವಾಗಿ ನಾನು ದುಡಿತಾ ಸರ್. ಸರ್ ನಾನು ಬೈಲಿಗೆ ಇರ್ತಿದ್ರೆ ಖಂಡಿತವಾಗೂ ನನಗೆ ಸೋಲಿಸ್ತಿದ್ರು, BJP ಗೆಲ್ಲಿಸ್ತಿದ್ರು. ಅಂತೂ ಸತಾ ಸಿದ್ಧ. ಸಮಾಜ ತೀರ್ಪು ಕೊಡ್ತೈತೆ. ಸಮಾಜ ತೀರ್ಪು ಕೊಡ್ತೈತೆ, ನಾನು ತೀರ್ಪು ಕೊಡಲ್ಲ. ಸಮಾಜ ಯಾವ ಪಕ್ಷಕ್ಕೆ ತೀರ್ಪು ಕೊಡ್ಬೇಕಂತೇಳಿ 9ನೇ ತಾರೀಕಿಗೆ ತಮ್ಮ ಮಾಧ್ಯಮರ ಮೂಲಕ ಪುನಃ ನಾನೆಲ್ಲ ಮತ್ತೆ ಹೇಳ್ತಾರೆ. ಸರ್ ಈಗ ನೀವು ಒಬ್ಬರು ಬಂದಿರೋದ್ರಿಂದ ಸರಿ ಆಯ್ತು ಅನ್ಕೊಂತಾರೆ. ಈಗೆಲ್ಲ ಸಮಸ್ಯೆ ಇನ್ನೂ ಆಧಾರ ಸರ್, ಇನ್ನೂ ಆಧಾರ, ಇನ್ನೂ ಅಲ್ಲ ಕೇಳ್ರಿ, ಇನ್ನೂ ವೈಮನಸ್ಸಿದ್ದಾರೆ ಅದಾರೆ. ಅದರೊಳಗೆ ಎಲ್ಲರನ್ನ ಕರೆದು ನಾನು ಸಮಾಜದ ಹಿರಿಯ ಒಂದು ವ್ಯಕ್ತಿ, ಅಧ್ಯಕ್ಷ ಆಗಿ ನಿರ್ವಹಿಸಿದ್ದೀನಿ, ನಗರಸಭಾ ಸದಸ್ಯ ಆಗಿ ವಿವರಿಸಿದ್ದೀನಿ, ಎಲ್ಲ ಸಮಾಜದಾಗ ಸದಸ್ಯ ಆಗಿ ನಾನು ಕೆಲಸ ಮಾಡಿದ್ದೀನಿ. ನಾನು ಎಲ್ಲರಿಗೆ ಕರೆದು ಮನಸ್ಸೊಲಿಸಿ ಕಾಂಗ್ರೆಸ್ಸಿಗೆ ಮರಳಿ ಮತ್ತೆ ಕರ್ಕೊಂಡು ನಾನು ಕೆಲಸ ಮಾಡ್ತೇನೆ. ಧನ್ಯವಾದ ಸರ್.